ಈ ಸ್ಥಳದ 29ನೇ ಆಳ್ವಾಸ್ ವಿರಾಸತನ್ನು ದೇಶಕ್ಕಾಗಿ ದೇಹತ್ಯಾಗ ಮಾಡಿದ ವೀರ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ರವರಿಗೆ ಇದನ್ನು ಅರ್ಪಿಸ್ತಾ ಇದ್ದೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. MV ಪ್ರಾಂಜಲ್ರವರಿಗೂ ಆ ಒಂದು ಯುವಕನಿಗೂ ಅವರ ಇಡೀ ಕುಟುಂಬಕ್ಕೂ ನಮಗೂ ಭಾಳ ದೊಡ್ಡ ಸಂಬಂಧ ಇತ್ತು. ನನಗೆ ಒಂದು 3 ದಿವಸದ ಹಿಂದೆ ಅವರ ತಾಯಿ ಕೆಲವು ಚಿತ್ರಗಳನ್ನು ನನಗೆ ಕಳಿಸಿಕೊಟ್ರು. ಅವರು ಒಂದು 3-4 ವಿರಾಸತ್ತಿಗೆ ಹಿಂದೆ ಶೋಭಾವನಕ್ಕೆ ಬಂದಿದ್ದರು. ನುಡಿಸಿರಿಗೆ ಹಲವು ಬಾರಿ ಬಂದಿದ್ದ ಆ ಯುವಕ. ಆಮೇಲೆ ಆಗ ತೆಗೆದ ಫೋಟೋಗಳನ್ನೆಲ್ಲ ನಮಗೆ ಕಳಿಸಿಕೊಟ್ಟಿದ್ದಾರೆ. ನನಗೆ ಇದರ ಜೊತೆ ಅವರು ದೇವರ ಪಾದ ಸೇರಿದಾಗ ನಾನು ಅವರ ತಂದೆಗೆ ಒಂದು ಕಾಲ್ ಮಾಡಿದ್ದೆ. ಈ ಬಗ್ಗೆ ಹೇಳಿದಾಗ ಆಮೇಲೆ ಎಲ್ಲವನ್ನು ಹೇಳಿ ಸ್ವಲ್ಪ ದುಡ್ಡನ್ನು ನಿಮಗೆ ಕಳಿಸ್ಕೊಡ್ಬೇಕು ಎಂಬ ಮಾತನ್ನು ಹೇಳಿದಾಗ ಅವರು ಎಂದೂ ಅದಕ್ಕೆ ಒಪ್ಪಲಿಲ್ಲ. ನಮಗೆ ದುಡ್ಡಿನ ಅಗತ್ಯ ಇಲ್ಲ, ಆದರೆ ನಿಮ್ಮಂಥವರ ಪ್ರೀತಿಯೇ ಬಹಳ ಮುಖ್ಯ ಅಂತ ಹೇಳಿದರು. ಇವತ್ತು ವೀರ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ರವರಿಗೆ ಇದನ್ನು ಅರ್ಪಣೆ ಮಾಡಲಿಕ್ಕೆ ನಾನು ಭಾಳ ಸಂತೋಷ. ಇವತ್ತು 29ನೇ ವಿರಾಸ. ತಮಗೆ ಗೊತ್ತಿರುವ ಹಾಗೆ ಇದು 29 ವಿರಾಸತ್ತನ್ನು ಸಂಘಟನೆ ಮಾಡಿದಂಥ ಒಂದು ಬಹಳ ದೊಡ್ಡ ಅನುಭವ ನನಗೆ. ಇಂಥ ಸಂದರ್ಭದಲ್ಲಿ ಪ್ರಥಮ ಒಂದು ವಿರಾಸತ್ತನ್ನು ಮಾಡುವಾಗ ನಮ್ಮ ಆಲೋಚನೆಗಳು ಏನಿತ್ತು, ಅಲ್ಲಿದ್ದಂಥ ಪ್ರೇಕ್ಷಕ ವರ್ಗ ಎಷ್ಟು, ಆ ಕಲಾವಿದರು ಏನು, ಆಗಿನ ಒಂದು ಖರ್ಚು ವೆಚ್ಚಗಳೆಷ್ಟು, ಅದೆಲ್ಲವನ್ನೂ ನೋಡಿದವ. ಆಮೇಲೆ ಕಾಲಕಾಲದಲ್ಲಿ ಅದು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇವತ್ತು ಈ ಒಂದು ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ರು ಬಯಲುರಂಗಮಂದಿರಕ್ಕೆ ಈಗ ಇಲ್ಲಿದೆ. ಈಗ ಆ ಕಾಲದಲ್ಲಿ ಒಂದು ಜಿಲ್ಲೆಗೆ ಸೀಮಿತವಾದಂಥ ನಮ್ಮ ವಿರಾಸ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಅನುಭವವೇ ಭಾಳ ಸುಖದ ಅನುಭವ. ಇದು ಬಹಳ ಮುಖ್ಯವಾಗಿ ಇದರ ಜೊತೆಯಲ್ಲಿ ಇವತ್ತು 7 ಮೇಳಗಳನ್ನು ಸಂಘಟಿಸಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಇರುವಂಥ ಒಂದೇ ಒಂದು ಆಶೆ, ಈ ದೇಶದ ಬಹಳ ಭವಿಷ್ಯ. ಈ ಭವಿಷ್ಯದಲ್ಲಿ ಯುವಶಕ್ತಿ ಎಂಬುದು ಜಗತ್ತಲ್ಲಿ ಎಲ್ಲೂ ಇಲ್ಲದಂಥ ಯುವಶಕ್ತಿ ನಮ್ಮಲ್ಲಿದೆ. ಒಂದು ವಿದ್ಯಾಭ್ಯಾಸದ ಸಂಗತಿಯನ್ನೇ ಹೇಳುವುದಾದರೆ 1ನೇ ತರಗತಿಯಿಂದ PGವರೆಗೆ ಸುಮಾರು 46 ಕೋಟಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ಇರುವುದು ನಮ್ಮ ಭಾಗ್ಯ ಅಂತ ಹೇಳಬೇಕು. ಅದೇ ರೀತಿ ಇಡೀ ಯುವಶಕ್ತಿಯೇ ಒಂದು 60 ಕೋಟಿಯಷ್ಟು ಜನಸಂಖ್ಯೆ ನಮ್ಮ ಒಂದು ಯುವಶಕ್ತಿ ಆಗಿದ್ದೆ. ಆದ್ದರಿಂದ ಇಂಥ ಯುವಶಕ್ತಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲಿ ವಿದ್ಯಾಭ್ಯಾಸದ ಜೊತೆ ಅವರಿಗೆ ಬೇರೆ ಬೇರೆ ಸುಂದರವಾದಂಥ ಒಂದು ಮನಸ್ಸುಗಳನ್ನು ಕಟ್ಟಬೇಕೆಂಬ ಆಶೆಯಿಂದ ಈ ಆಳ್ವಾಸ್ ವಿರಾಸತ್ ಎಂಬುದು ಜನಮರಳೋ ಜಾತ್ರೆ ಮರಳೋ ಆಗಬಾರದು ಎಂಬ ಉದ್ದೇಶದಿಂದ ಇದಕ್ಕೆ 7 ಮೇಳಗಳನ್ನು ಮಾಡಿ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಆಯಿತು. ಈ 7 ಮೇಳದಲ್ಲೂ ಕೂಡ ಇವತ್ತು ಬೇರೆ ಬೇರೆ ರೀತಿಯ, ಅದು ಕೃಷಿ ಮೇಳ ಇರ್ಬೋದು, ಆಹಾರ ಮೇಳ ಇರ್ಬೋದು, ಫಲಪುಷ್ಪ ಮೇಳ ಇರ್ಬೋದು, ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಪ್ರದರ್ಶನ ಮೇಳ ಇರ್ಬೋದು, ಚಿತ್ರಕಲಾ ಮೇಳ, ಕಲಾಕೃತಿಗಳ ಪ್ರದರ್ಶನ, ಛಾಯಾಚಿತ್ರಗಳ ಪ್ರದರ್ಶನ. ಇದರ ಮುಖಾಂತರ ಮಕ್ಕಳಿಗೆ ಬಹಳಷ್ಟು ಒಂದು ಬುದ್ಧಿಯನ್ನು ಆಲೋಚನೆಯನ್ನು ಕೊಡುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಬಹಳ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ. ಇನ್ನು 4 ದಿವಸದ ಕಾಲ ನಡೆಯುವಂಥ ಈ ಕಾರ್ಯಕ್ರಮ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಎಂಬುದನ್ನು ಹೇಳಿಕೊಂಡು, ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಶಿರಬಾಗಿಕೊಂಡು ನಿಮಗೆಲ್ಲರಿಗೂ ಸ್ವಾಗತ ಕೋರಿಕೊಂಡು, ಇಲ್ಲಿರುವ ಪತ್ರಕರ್ತ ಬಳಗಕ್ಕೂ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.